ಸ್ವಲ್ಪ ಫೋಟೋಗೆ ಸ್ವಲ್ಪ ದಾರಿ ಬಿಟ್ಕೊಡಿ ದಯವಿಟ್ಟು. ತುಂಬಾ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಮುಖಂಡರು ಮತ್ತೆ ನಮ್ಮ ಮಾಜಿ ಶಾಸಕರ ಪುತ್ರರಾದ ರೆಡ್ಡಿಯವರು ಬಂದಿದ್ದಾರೆ. ಸ್ವಲ್ಪ ಜಾಗ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮ ಗ್ರಾಮಸ್ಥರು ಯಾರು ಅನ್ಯತಾ ಭಾವಿಸಬೇಡಿ. ನಮ್ಮ ಕರಡೂರು ವೆಂಕಟೇಶಣ್ಣವರು ಮತ್ತೆ ಅದೇ ರೀತಿ ನಮ್ಮ ರುಪ್ಪತ್ತೆ ರೆಡ್ಡಿಯವರು ಮತ್ತೆ ಗೋಪಾಲಣ್ಣವರು ಎಲ್ರಿಗೂ ಅದರ ಸ್ವಾಗತ. ಅಪ್ಪಯ್ಯಣ್ಣ ಮತ್ತೆ ಕನ್ನತೆಯಿಂದ ಶರತ್ ಬಂದಿದ್ದಾರೆ. MFS ಸೀನಣ್ಣ, ರಾಮಾಯಣಕೋಟೆ ಸದಸ್ಯರು ಮಣಿಯಣ್ಣವರು ಬಂದಿದ್ದಾರೆ. ಓಕೆ ಸರ್. ನಮ್ಮ ಜನಕ್ಕೆ ಒಂದು ಜ್ಞಾಪಕ ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಮಾತಾಡ್ತೀವಿ. ಇವತ್ತೇನು ಗಂಗಮ್ಮ ಮತ್ತು ಸತ್ಯಮ್ಮ ಯಲ್ಲಮ್ಮ ದೇವಿಗಳ ಒಂದು ದೀಪೋತ್ಸವ ಮತ್ತು ಕರಗೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇವತ್ತು ರಾಜಕೀಯ ಎಲೆಕ್ಷನ್ ಬಂದಿದ್ದ ದಿವಸ ಮಾತ್ರ ರಾಜಕೀಯ ಇಟ್ಕೋಬೇಕು. ಇವತ್ತು ನಿಮ್ಮ ಗ್ರಾಮ ನೋಡಿದ್ರೆ ನಮ್ಮೆಲ್ರಿಗೂ ಸಂತೋಷ ಆಗ್ತದೆ. ಕಾರಣ ಏನಂತಂದ್ರೆ ಎಲ್ಲರೂ ಪಕ್ಷ ಭೇದವಾಗಿ ಮರೆತು ಎಲ್ಲರೂ ಸೇರಿ ಇವತ್ತು ಹಬ್ಬವನ್ನ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ರೆ ಇದೇ ಒಂದು ಸಂಪ್ರದಾಯ ನಮ್ಮ ಹಳ್ಳಿಗಳಲ್ಲಿ ಮುಂದುವರಿಬೇಕು. ಈ ಒಂದು ಸಮಾರಂಭದಲ್ಲಿ ನಿಮ್ಮೆಲ್ರಿಗೂ ಶುಭಾಶಯ ತಿಳಿಸೋದಕ್ಕೆ ನಮ್ಮ ರೆಡ್ಡಿ ಅವರು, ನಮ್ಮ ರಘುಪತ್ ರೆಡ್ಡಿ, ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರ ಲಕ್ಷ್ಮಣ ಅವರು, ನಮ್ಮ NRS ಸತ್ಯಣ್ಣ, ಗೊಲ್ಲಳ್ಳಿ ಜಗದೀಶು, ನಮ್ಮ ನೋಡಿ ಯಾವುದೇ ಮನುಷ್ಯ ಏನೇ ಕೆಲಸ ಮಾಡಿದ್ರು ಶಾಶ್ವತ ಇರೋದೊಂದಿಗೆ ನಮ್ಮ ಪ್ರೆಸ್ ವೆಂಕಟೇಶ್ ಅವರು ಎಲ್ಲರೂ ನೆನೆಸ್ಕೊಳ್ತಾರ. ನಮ್ಮ ದೇವಸ್ಥಾನ ಎಲ್ಲ ಮಾಡ್ಕೊಟ್ಟಿದಾರಂತ ನಮ್ಮ ಕಡಗೂರು ವೆಂಕಟೇಶ್ ಎಲ್ಲ ಗ್ರಾಮಸ್ಥರಿಗೂ ಒಂದ್ಸುತ್ತ ಇವತ್ತು ಏನು ಇದುವರೆಗೂ ಎಲ್ಲರೂ ನಮ್ಮ ಶಾಸಕರು, ನಾನು ಹೆಚ್ಚಿಗೆ ಮಾತಾಡೋಕೇನಿಲ್ಲ, ನಮ್ಮ ಶಾಸಕರ ಸಾಧನೆಗಳಲ್ಲಿ ಹೇಳಿದ್ದಾರೆ. ದೊಡ್ಡವರು ಹೇಳ್ತಾರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅಂತ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ. ನಮ್ಮ ಕುಮಾರಣ್ಣ ಅವರು ಏನು ಮುಖ್ಯಮಂತ್ರಿ ಆಗಿದ್ರು ಟೊಮೆಟೊ ಬೆಲೆ ಬಿದ್ದೋದ ತಕ್ಷಣನೇ ₹2 ಬೆಂಬಲ ಬೆಲೆ ಕೊಟ್ಟು ಎಲ್ಲ ರೈತರನ್ನ ಉಳಿಸಿದ್ರು. ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಹೋದ ಸಾರಿ ಮಾವು ಬೆಲೆ ಕುಸಿತ ಆದ ತಕ್ಷಣನೇ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಎಲ್ಲ ರೈತರಿಗೂ ಮಾವಿನ ದುಡ್ಡು ಬರೋ ರೀತಿ ಮಾಡಿದ್ರು. ಕಾರಣ ಅಂತೆ ಆ ರೈತರಾಗಿ ಹುಟ್ಟಿದ್ರಿಂದ ಆ ರೈತ ಕಷ್ಟ ಗೊತ್ತಿರುತ್ತೆ. ಆ ಒಂದು ಕಾರಣಕ್ಕೆ ಇವತ್ತು ಅದೇ ರೀತಿ ನಮ್ಮ ಶಾಸಕರು ಏನಿದ್ದಾರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಕ್ಕಿಂತ ಅವ್ರ ಸ್ವಂತ ಖರ್ಚು ಮಾಡತಕ್ಕಂಥದ್ದೇ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತೆಲ್ಲರೂ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಅವರ ಒಂದು ಕೈ ಬಲಪಡಿಸಬೇಕು. ಇವತ್ತು ಕುಮಾರಣ್ಣ ಮತ್ತು ಇಲ್ಲಿ ನಮ್ಮ ಶಾಸಕರು ಉಳಿಸ್ಕೊಂಡ್ರೆ ನಮ್ಮ ರೈತಾಪಿ ವರ್ಗದ ಜೀವನ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಬೆಳಿಗ್ಗೆನೆ ನನ್ಗೆ ಪಾಪ ಏನಪ್ಪ ಇಷ್ಟೊಂದು ಅಜ್ಜನಿಂದ ಮಾಡ್ತಾ ಇದ್ದೀರಾ, ಏನೋ ಮಳೆ ಜಾಸ್ತಿ ಇದೆ ಅಂತ ಇದಾಗ್ತಾ ಇತ್ತು. ಆ ತಾಯಿಯ ಕೃಪೆಯಿಂದ ಏನೋ ಕರುಣಿಸಿದಾಳೆ. ದಯವಿಟ್ಟು ನಮ್ಮ ಈ ಕಾರ್ಯಕ್ರಮ ಮಾಡ್ಬೇಕಾಗಿದ್ರೆ ಇದಕ್ಕೂ ದೇವರ ಅನುಗ್ರಹ ಅನ್ನೋದು ಇರಬೇಕು. ಅದಕ್ಕೆ ನಮ್ಮ ಸಮೃದ್ಧಿ ಅಣ್ಣವರು ಕೇಳಿದಾಗ ಅವರು ಮನಸಾ ಇಚ್ಛಾ ಪೂರ್ತಿಯಿಂದ ಒಪ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸನಾತನ ಧರ್ಮವನ್ನು ಕಾಪಾಡಿಕೊಂಡು ನಾವು ಈ ತರ ಕಾರ್ಯಕ್ರಮಗಳಿಗೆ ಅವ್ರಿಗೆ ನಾವು ಸಹಾಯ ಮಾಡಿದಾಗ ಅವರು ನಮಗೆ ಇನ್ನೂ ಹೆಚ್ಚಿಗೆ 2 ವರ್ಷದ ಕಾಲ ನಮಗೆ ಏನ್ ಅನುಕೂಲ ಬೇಕೋ ಎಲ್ಲ ಕೇಳಿದಾಗ ಮಾಡ್ಕೊಡ್ತಾರೆ. ಅಂತ ಒಳ್ಳೆ ವ್ಯಕ್ತಿಯನ್ನ ನಾವು ಇದ್ ಮಾಡ್ಬೇಕಂತ ಹೇಳ್ತಾ ನಾನು ಈ 2 ಮಾತು, ಯಾಕಂದ್ರೆ ಜಾಸ್ತಿ ಮಾತಾಡಿದ್ರೆ ನೀವು ಹಾಡುಗಳು ಕೇಳೋ ಇದ್ರಲ್ಲಿ ಇರೇನ್ ಭಾಷಣ ಮಾಡ್ಕೊಂಡಿದ್ದಾರೆ ಅಂತಾರೆ. ದಯವಿಟ್ಟು ನಾನು 2 ಮಾತು ಮಾತಾಡಿ ಇದೇ ತರ ನೀವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.